ಸ್ಟಾರ್ಟ್ 5, 6, 7, 8. ಬಂಗಾರಿ ಬಾಯ್ಕಲ್ ಬಂಗಾರಿ ಫ್ಯಾಂಕ್ಸ್ ಶಾಪಿಂಗ್ ಈಗ ನೀರ್ ಹಾಕಿ ನೀರು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚರ್ಚಿತ್ ವ್ಲಾಗ್ಸ್. ಸೊ ನಾವಿವಾಗ ಒಂದು ಕ್ವಿಕ್ 2 ದಿನದ ಟ್ರಿಪ್ ಗೆ ಬಂದಿದ್ದೇವೆ ಬೆಂಗಳೂರಿಂದ. ಇಲ್ಲಿ ಕುದುರೆಮುಖ ಸೈಡ್ ಅಂತ. ನೋಡೋ ಟ್ರೆಕ್ಕಿಂಗ್ ಎಲ್ಲ ಆಗ್ತದ ಗೊತ್ತಿಲ್ಲ, ತುಂಬಾ ಹೆವಿ ಮಳೆ ಇದೆ ಅಂತೆ. ಸೊ ಹಾಗೆ ನಾವೀಗ ಬಂದಿದ್ದೇವೆ ನಮ್ಮ ಹೋಮ್ ಸ್ಟೇಗೆ. ಆ ಹೋಮ್ ಸ್ಟೇ ಒಂದಂದ್ರೆ ಫ್ಯಾಮಿಲಿ ನಡೆಸ್ತಾ ಇರೋದು, ಅವರು ಮನೇಲೆ ಇರ್ತಾರೆ, ಮತ್ತೆ ಉಳಿದ ರೂಮ್ ಅಲ್ಲಿ ಅವ್ರು ಹೋಮ್ ಸ್ಟೇ ನಡೆಸ್ತಾರೆ. ಸೊ ನಾನು ತೋರಿಸ್ತೀನಿ. ಎನ್ವಿರಾನ್ಮೆಂಟ್ ಅಂತೂ ತುಂಬಾ ಸಖತ್ತಾಗಿದೆ, ತೋರಿಸ್ತೀನಿ. ಫುಲ್ ಮಳೆನೂ ಇದೆ, ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಹಾಗೆ ನೋಡುವ. ಸೊ ನೋಡಿ, ಇದು ಹೋಮ್ ಸ್ಟೇ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಏನು ಕೃಷಿ ಮಾಡಿದ್ದಾರೆ. ಕಾಳ್ಮೆಣಸಿದೆ, ಅಡಿಕೆ ಇದೆ, ಮತ್ತೆ ಕಾಫಿ, ಈ ತರ ಇದೆ. ಮನೆ ನೋಡಿ ಚೆನ್ನಾಗಿದೆ. ಫುಲ್ ಸುತ್ತಮುತ್ತ ತೋಟ, ಅದ್ರ ನಡುವಲ್ಲಿ ಒಂದು ಸುಂದರವಾದ ಮನೆ. ಇಲ್ಲೇನೋ ಇದೆ, ಇದೇನು ಅಂತ ಗೊತ್ತಿಲ್ಲ ನಂಗೆ. ಇದು ಪಿಕ್ಕಲ್ ಮಾಡ್ತಾರೆ ಅದು, ಅಥವಾ ಮೂಸಂಬಿ ಅದನ್ನ ಏನೋ ಗೊತ್ತಿಲ್ಲಪ್ಪ. ತೋಟ ಅಂತೂ ತುಂಬಾ ಚೆನ್ನಾಗಿದೆ. ಅವಕಾಡೋ ಪ್ಲಾಂಟ್ ಇದೆ ನೋಡಿ, ಪಪ್ಪಾಯ, ಆಲ್ಮೋಸ್ಟ್ ಎಲ್ಲಾನು ಹಾಕಿದ್ದಾರೆ. 2 ಜರ್ಮನ್ ಶೆಫರ್ಡ್ ಬೆಳೆಸಿದ್ದಾರೆ ಒಟ್ಟಿಗೆ. ಮಗಳ್ತಾ ಇದೆ. ಇದು ನೋಡಿ ನಮ್ ಟಿ. ಇದು ಬೇರೆಯವರೆಲ್ಲ ಒಂದು ಇಲ್ಲಿ ಓನರ್ ಇದ್ ಕಾರ್, ಮತ್ತೆ ಬೇರೆ ಗೆಸ್ಟ್ ಇದ್ದಾರೆ ನಮ್ ಜೊತೆ. ಸೊ ಅವ್ರದೆಲ್ಲ ಕಾರ್ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದು 10-15 ಮಿನಿಟ್ಸ್ ಅಲ್ಲಿ ಹೊರಬೇಕು. ಗಾರ್ಡನಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾನು ನೋಡಿ ಎಲ್ಲ ಇಷ್ಟು ತನಕ ಈ ಕಲರ್, ಮಲ್ಟಿ ಕಲರ್ ರೋಸ್. ವಾವ್, ಮೈ ಫೇವ್ರೆಟ್ ಕಲರ್ ಪಿಂಕ್. ಚೆನ್ನಾಗಿದೆ ಅಲ್ವಾ? ಒಬ್ಬೊಬ್ರೆ ಬರ್ತಾ ಇದಾರೆ ಬ್ರೇಕ್ಫಾಸ್ಟ್ ಗೆ. ವೇಟಿಂಗ್, ಏನು ಚಿಟ್ ಜೋರಾಗಿ ನಡೀತಾ ಇದೆ. ಬನ್ನಿ ಹೋಗುವ. ಏನು ಬ್ರೇಕ್ಫಾಸ್ಟ್ ರೆಡಿ ಆಗಿದ್ಯಾ? ನನ್ ರೈನ್ ಕೋಟ್ ಅಲ್ಲೇ ಮಾಡ್ತಿದ್ರು. ಬ್ರೇಕ್ಫಾಸ್ಟ್ ವೆಜ್ ಪುಲಾವ್, ಇದೇನು ಪೋಹ, ಇದಕ್ಕೆ ಶಾವಿಗೆ ಉಪ್ಪಿಟ್ಟು. ಕಲರ್ಫುಲ್ ಆಗಿ ಗಮನ ಅನಿಸ್ತಾ ಇದೆ. ಬ್ರೇಕ್ಫಾಸ್ಟ್ ಆಯ್ತು. ಬ್ರೇಕ್ಫಾಸ್ಟ್ ಆಗಿ ಹೊರಡ್ತಾ ಇದ್ದೇವೆ. ನಮ್ ಟ್ರೆಕ್ ಅಂತೂ ಕ್ಯಾನ್ಸಲ್ ಆಯ್ತು ಮಳೆಯಿಂದ. ಸೊ ನಮ್ದು ಕುರಿಂಜಲ್ ಟ್ರೆಕ್ ಅಂತೂ ಕ್ಯಾನ್ಸಲ್ ಆಯ್ತು. ಸೊ ಎಲ್ಲರೂ ಹೊರಡ್ತಿದ್ದೇವೆ. ಬಟ್ ನೋಡಿದ್ರೆ ವೆದರ್ ಇವತ್ತು ಸ್ವಲ್ಪ ಕಮ್ಮಿ ಇದೆ, ಮಳೆನೂ ಇಲ್ಲ ಏನೂ ಇಲ್ಲ. ಬಟ್ ಕ್ಯಾನ್ಸಲ್ ಆಗಿದೆ, ಏನು ಮಾಡಕ್ಕಾಗಲ್ಲ. ಇವಾಗ ಹೊರಡ್ಬೇಕು. ಎಲ್ಲ ಮುಗೀತಿವಾಗ ಇನ್ನು ಹೊರಡ್ತಾ ಇದ್ದೇವೆ. ನೋಡಿ, ಫೋಟೋ ಸೆಷನ್ ನಡೀತಾ ಇದೆ. ಒಬ್ಬೊಬ್ರು ಒಂದೊಂದ್ ತರ ಇಲ್ಲಿ ಆಡ್ತಿದ್ದಾರೆ. ಇವಾಗ ಆಂಟಿ ಲಾಸ್ಟಿಗೆ ಫ್ರೀ ಆಗಿ ಟೀ ಕಾಫಿ ಕೊಡ್ತಾ ಇದ್ದಾರೆ. ಹೊರಡೋ ಮುಂಚೆ ನೋಡುವ. ಸೊ ಇವ್ರೇ ನೋಡಿ, ಈ ರೆಸಾರ್ಟ್ ನ ಓನರ್. ಸೊ ಗಂಡ ಹೆಂಡತಿ ಇದ್ದಾರೆ ಈ ಮನೆಯಲ್ಲಿ. ಸೊ ಚೆನ್ನಾಗಿ ನೋಡ್ಕೊಂಡ್ರು. ಫುಡ್ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಮತ್ತೆ ಇವಾಗ ಯಾವ್ಯಾವ ಪ್ಲೇಸಸ್ ಎಲ್ಲ ಹೋಗ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಬಿಕಾಸ್ ನಮ್ದು ಟ್ರೆಕ್ ಕ್ಯಾನ್ಸಲ್ ಆಯ್ತಲ್ಲ, ಹಾಗಾಗಿ.
ಆಗ ನಾವು ಹೋಗ್ತಾ ಇದ್ದೇವೆ ವಸಿಷ್ಠ ತೀರ್ಥ, ಅದು ರಿವರ್ ಅಂತ, ಅದ್ರ ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಸೊ ನೋಡುವ, ತುಂಬಾ ಮಳೆ ಬಂದ ಕಾರಣ ನೀರು ಕೂಡ ಓವರ್ಫ್ಲೋ ಆಗಿ ಹರಿತಾ ಇರಬಹುದು. ಹಾಗೆ ನೋಡುವ ಏನೇನಿದೆ ಅಂತ. ನಮ್ದು ಟ್ರೆಕ್ ಅಂತೂ ಕ್ಯಾನ್ಸಲ್ ಆಯ್ತು. ಸೊ ತುಂಬಾ ಬೇಜಾರಾಯ್ತು ಆಕ್ಚುಲಿ. ಅದಕ್ಕೋಸ್ಕರ ಅದು ಮೇನ್ ಅಟ್ರಾಕ್ಷನ್ ಇದ್ದಿದ್ದು ಈ ಟ್ರಿಪ್ ಅಲ್ಲಿ. ಸೊ ಅದು ಗೌರ್ಮೆಂಟ್ ಅವ್ರು ಕ್ಲೋಸ್ ಮಾಡಿದಾರಲ್ಲ ಮಳೆಯಿಂದಾಗಿ, ಸೊ ಏನು ಮಾಡಕ್ಕಾಗಲ್ಲ. ಇನ್ನು ಅವರು ಓಪನ್ ಆಯ್ತು ಅಂತ ಡಿಕ್ಲೇರ್ ಆಗೋ ತನಕ ಯಾರು ಇವಾಗ ಬುಕ್ ಮಾಡಿದ್ರು ಏನು ಮಾಡಕ್ಕಾಗಲ್ಲ. ಅದು ರಿಫಂಡ್ ಆಗತ್ತಂತೆ ನೋಡುವ. ಬಟ್ ಗೌರ್ಮೆಂಟ್ ಇದೆಲ್ಲ ಟೈಮ್ ಹಿಡಿಯಬಹುದು ರಿಫಂಡ್ ಆಗ್ಲಿಕ್ಕೆ. ಮರದಲ್ಲಿ ಬೆಲೆಲ್ಲ ಕಟ್ ಮಾಡಿದ್ದಾರೆ, ಬಟ್ ಆದ್ರೂ ಕೂಡ ಹಲಸಿನಕಾಯಿ ಆಗಿದೆ. ಅದೆಲ್ಲ ಹೋಗ್ತಾ ಇದ್ದಾರೆ ನಮ್ ಗ್ರೂಪ್ ಅವರು. ಇವತ್ತು ನೋಡಿ ಫುಲ್ ಬಿಸಿಲು, ಸ್ವಲ್ಪ ಕೊಡೆ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡುವ, ಸಡನ್ ಹೇಳಿಕ್ ಆಗುದಿಲ್ಲ ವೆದರ್ ಹೇಗಿರ್ತದೆ ಅಂತ. ಬಟ್ ಗ್ರೀನರಿ ಆತರ ಒಂಥರ ಪೀಸ್ಫುಲ್ ಆಗಿದೆ. ಏನೆಲ್ಲಾ ಕಡೆ ಹೋದ್ರು ರೋಡ್ ಮಿಸ್ ಮಾಡ್ಕೊಳ್ತಿದೀವಿ ನಾವು. ಏನಾಗ್ತಾ ಇದೆ ಗೊತ್ತಿಲ್ಲ. ಇವಾಗ ಉಲ್ಲಾಸ್ ಬ್ರೋ ಹೇಳ್ತಾರೆ, ಉಲ್ಲಾಸ್ ಬ್ರೋ ಆರ್ಗನೈಸ್ ಮಾಡಿದ್ರಂತೂ ಟ್ರಿಪ್. ಎಲ್ಲರನ್ನು 4 ಗಂಟೆಗೆ ಎಬ್ಸ್ಕೊಂಡು ಆ ಕೇದಾರ್ನಾಥ್ ಟ್ರಿಪ್ ಮಾಡಿದಿರಲ್ಲ. ಹೋಗಿ ಹೋಗಿ ಇದೇನಾ? ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಫೈನಲಿ ತಲುಪಿದ್ವಿ. ಮಳೆ ಸ್ವಲ್ಪ ಚಿಟಿ ಚಿಟಿ ಬರ್ತಾ ಇದೆ. ನೋಡುವ, ಅದು ಹೋಯ್ತು. ಕಳ್ಳ ನಾಯಿ ನೋಡಿ, ಈ ತರ ಇದೆ ಬ್ರಿಡ್ಜ್. ಶೇಕ್ ಆಗ್ತದೆ. ಮಳೆ ಬಂದು ನೀರ್ ನೋಡಿ ನದಿಯದ್ದು ಕಾಫಿ ಕಾಫಿ ತರ ಆಗಿದೆ. ಚೆನ್ನಾಗಿದೆ. ನಮ್ಮ ಊರಲ್ಲೂ ಇತ್ತು ಮುಗಿಯರಡ್ಕದಲ್ಲಿ, ಅದು ಮಳೆಗೆ ಹಾಗೆ ಕುಚ್ಕೊಂಡು ಹೋಯ್ತು. ಇವಾಗ ಹಾಗೆ ಪರ್ಮನೆಂಟ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಅದನ್ನು ಚೆನ್ನಾಗಿತ್ತು ಒಂಥರ. ವಾವ್, ವ್ಯೂ ನೋಡಿ, ಚೆನ್ನಾಗಿದೆ ಅಲ್ವಾ? ಹಾ ಕರೆಕ್ಟ್, ನೀರನ್ನು ನೋಡಿದಾಗ ಹೌದು. ಮಾಡಿ ಶೇಕ್. ಏನ್ ಮಾಡ್ತಿದ್ದೆ, ಏನ್ ಮಾಡ್ತಿದ್ಯಾ? ಏನ್ ಸಿಗ್ತಿದೆ ಮೇಡಮ್? ಏನ್ ಸಿಗ್ತಿದೆ? ಇದು ಏನು? ಯಾವ ನದಿ ಇದು? ವಸಿಷ್ಠ ತೀರ್ಥ. ಮುಂದಕ್ಕೆ ಹೋದ್ರೆ ಅಂಬತೀರ್ಥ ಸಿಗುತ್ತೆ ನಿಮ್ಗೆ. ಅಲ್ಲಿ ಕಾಣಿಸ್ತಾ ಇಲ್ವಲ್ಲ, ಅದೇ ಅಂಬತೀರ್ಥ. ಓಕೆ. ಬರ್ತೀನಿ ಮೇಡಮ್. ಏನ್ ಪ್ಲೇಸ್ ಇದೆ ಹೇಳಿ? ಈ ವಶಿಷ್ಠ ತೀರ್ಥನ ಸಮಥಿಂಗ್ ಇದೆ ಸರ್, ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅಂಬಾ ತೀರ್ಥ ಆ ಕಡೆ ಇದೆ. ಸೊ ರೂಟ್ ಮಿಸ್ ಮಾಡ್ಕೊಂಡು ಇವಾಗ ಈ ಕಡೆ ಬಂದಿದ್ದೀವಿ. ಓಕೆ. ಎಂತ ಕಾಫಿ ಬೀಜ ಕದಿಯೋದು? ಕಾಫಿ ಹಣ್ಣಾಗಿಲ್ಲ. ಸ್ಮೆಲ್ ಇದೆಯಾ? ಅದೇ ಏನ್ ಸ್ಮೆಲ್ ಇಲ್ಲ, ಸ್ಮೆಲ್ ಇದೆ ಅಂತೆ. ಫೋಟೋ ಸೆಷನ್ ಎಲ್ಲ ಆಯ್ತು. ನಾನು ಸ್ವಲ್ಪ ಅಲ್ಲಿ ನದಿ ಹತ್ರ ಇಳಿದೆ. ಮತ್ತೆ ಇವರೆಲ್ಲ ಹಾವಿರ್ಬೋದು, ಮೊಸಳೆ ಇರ್ಬೋದು, ಅದು ಹೌದು ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಮಳೆಗಾಲದಲ್ಲಿ. ಹಾಗೆ ಮಾಡಿ ಇವಾಗ ಫೋಟೋ ಸೆಷನ್ ಎಲ್ಲಾರ್ದು ಮುಗೀತಲ್ಲ, ಇನ್ನು ಹೊರಡ್ಬೇಕು. ಒಂದು ಗ್ರೂಪ್ ಲಾಸ್ಟ್ ಫೋಟೋ ತಕೊಂಡು ಹೊರಡುದು ನೆಕ್ಸ್ಟ್ ಪ್ಲೇಸ್ಗೆ. ಬಟ್ ಇವತ್ತೆಷ್ಟು ಹೊಟ್ಟೆ ಹುರಿತದೆ ಅಂದ್ರೆ, ತುಂಬಾ ಬಿಸಿಲು ಬಂದಿದೆ, ಮಳೆನೂ ಬರ್ತಾ ಇಲ್ಲ. ನಮ್ ಟ್ರೆಕ್ ಯಾವ್ದಿತ್ತು ಅದು ಕ್ಯಾನ್ಸಲ್ ಆಯ್ತು ಅಂತ ತುಂಬಾ ಬೇಜಾರು ಆಗ್ತಾ ಇದೆ. ನೆಕ್ಸ್ಟ್ ಟೈಮ್ ಗೊತ್ತಿಲ್ಲ ಇವರೆಲ್ಲಾರ್ದು ಪ್ಲಾನ್ ಅಂದ್ರೆ ಯಾವಾಗ ಒಟ್ಟಿಗೆ ಸೇರ್ತೀವಿ ಅಂತ. ನೋಡುವ ಏನ್ ಮಾಡ್ತಿದ್ದಾರೆ ಅಂತ. ಬನ್ನಿ. ಏನೋ ಇವ್ರದ್ದು ಗಾಸಿಪಿಂಗ್ ಮಾತುಕತೆ ನಡೀತಾ ಇದೆ. ನಾವು ಕೂಡ ಜಾಯ್ನ್ ಆಗುವ. ಸಂವರ್ಧನೆ ಮತ್ತು ಸಂವಹನ ತಾನೆ. ನೀರೆಲ್ಲ ಕೊಳೆ ಆಯ್ತಲ್ಲ ಗುರು ಈಗ. ಕೊಡೆ ಇಲ್ಲಿ ಕ್ಯಾಂಡಿಡ್ ಬಿಡಿ. ಸೈಲೆಂಟ್ ಆದ್ರೂ ಸಿಗ್ತಾ ಮಳೆ ಬರ್ತಿಲ್ಲ, ಈ ಛತ್ರಿ ಇಲ್ಲ.
ಬನ್ನಿ ಫೋಟೋ ತಗೊಂಡು ಹೋಗುವಲ್ಲ. ಸೌಂಡ್ ಕೇಳಿಸ್ತಾ ಇದೆ ಅಲ್ಲ, ಅದು ಫ್ಯಾಮಿಲಿ. ಓ ಏನಪ್ಪ ಏನ್ ಸೌಂಡ್ ಅಂತೀಯಪ್ಪ, ಇಲ್ಲಿವರೆಗೆ ಕೇಳಿಸ್ತೈತಲ್ಲ ಸೌಂಡ್. ಏನ್ ಫುಲ್ ಟಾರ್ಚರ್ ಮಾಡ್ತಾರ ಅನ್ಸುತ್ತಲ್ಲ. ಸೆಂಡ್ ಮಾಡಿ ಹೋಗ್ಬೋ ಇವ್ರನ್ನ ಅಲ್ಲಿಗೆ. ಈಗಲೇ ಫೋಟೋ ತೆಗಿಬಹುದು, ಮುಂದೆ ಮಾಡ್ತಾರೆ. ಹಾಗೆ ಆನ್ ದ ವೇ ನೋಡಿ ಹಂದಿ ತಳಿ ಸಂವರ್ಧನ ಮತ್ತೆ ತರಬೇತಿ ಕೇಂದ್ರ ಕಳಸ ಆಯ್ತು. ಫುಲ್ ಜೋರಾಗಿ ಹಂದಿ ಎಲ್ಲ ಕಿರ್ಚ್ಕೊಳ್ತಾ ಇತ್ತು. ಭಯನ ಆಯ್ತು ಒಂದ್ಸಲ, ಏನಪ್ಪ ಇದು ಸೌಂಡ್ ಅಂತ. ಒಂದ್ ಜಾಗ ನೋಡಿ ಆಯ್ತು. ಇನ್ ನೆಕ್ಸ್ಟ್ ಎಲ್ಲಿ ಹೋಗ್ತಿದೀವಿ ಗೊತ್ತಿಲ್ಲ, ಹಂಗೆ ಗೋಯಿಂಗ್ ವಿತ್ ದ ಫ್ಲೋ ತರ ಮಾಡ್ತಿದೀವಿ ಇವತ್ತೊಂದ್ ಸೆಕೆಂಡ್ ಡೇ. ನೀವು ಎಲ್ಲ ಅಪೂರ್ವ ವಿಡಿಯೋ. ಸೊ ಇವಾಗ ನಾವು ಹೋಗ್ತಾ ಇದ್ದೇವೆ ಸೆಕೆಂಡ್ ಪ್ಲೇಸ್. ಅದು ಯಾವುದು? ಕೊಡಿಗೆ ಫಾಲ್ಸ್. ಕೊಡಿಗೆ ಫಾಲ್ಸ್ ಹೋಗ್ತಿದ್ದೇವೆ. ಬರುವಾಗ ಆನ್ ದ ವೇ ರೂಟ್ ಅಂತೂ ತುಂಬಾ ಸಖತ್ತಾಗಿತ್ತು. ಎಲ್ಲ ಫುಲ್ ಮಂಜಲ್ಲಿ ಏನು ಕಾಣಿಸ್ತಿಲ್ಲ, ರೋಡಲ್ಲೇ ಏನು ಕಾಣಿಸ್ತಿರ್ಲಿಲ್ಲ. ಹೆಂಗೋ ಬಂದ್ವಿ. ಇವಾಗ 1 ಕಿಲೋಮೀಟರ್ ನಡಿಬೇಕಂತ, ಸೊ ಅಲ್ಲಿ ಪಾರ್ಕ್ ಮಾಡಿ ಇವಾಗ ನಡೀತಾ ಇದ್ದೇವೆ. ನೋಡಿ ಇಬ್ರು ಆಂಟಿಗಳು ಸಾರಿಯಲ್ಲಿ ಟ್ರೆಡಿಷನಲ್ ವೇರ್ ಅಲ್ಲಿ ಹೋಗ್ತಾ ಇದ್ದಾರೆ, ತೋರಿಸ್ತೀನಿ. ಹಿಂಗೆ ಹೋಗ್ತಿರ್ತಾರೆ ಸಾರಿ ಹಾಕೊಂಡು, ಅದ್ರ ಮೇಲೆ ಹೇಳ್ಕೊಂಡು. ಅದು ನೋಡಿ ಬೆಟ್ಟ. ನಿಮಗೆ ಬೇಡ ಅಂಬ್ರಲ್ಲ ರೈನ್ ಕೋಟಾ? ಇವು ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಫೋನ್ ಜಸ್ಟಿಸ್ ಮಾಡ್ತಿಲ್ಲ ನಿಜವಾಗ್ಲು. ಇಷ್ಟು ದೊಡ್ಡ ಬೆಟ್ಟ ಸಕ್ಕತ್ತಾಗಿದೆ. ಆಂಟಿಗಳು ಕೆಲ್ಸಕ್ಕಾಗ ಅವ್ರ ಮನೆಗೆ ಹೋಗ್ತಿದಾರೆ ಅನ್ಸುತ್ತೆ. ನಾವು ಈ ಕಡೆ ಕೆಳಗಡೆ ಹೋಗ್ಬೇಕು. ಕೊಡಿಗೆ ಫಾಲ್ಸ್ ಮುಂದೆ ಇದೆ. ಓಕೆ, ಈ ಕಡೆನಾ? ಅದು ಹಳಗಡಗ ಏನೋ. ಕೆಳಗಡೆನಾ? ಕಣ್ ತುಂಬಿಸ್ಕೊಂಡ್ ಬರುವ ಮೇಲಿಂದಾನೆ. ಡೇಂಜರ್ ಅಲ್ಲ. ಆಕ್ಚುಲಿ ನಮ್ದು ಪ್ಲಾನ್ ಏನಿತ್ತು ಅಂದ್ರೆ, ಫಸ್ಟ್ ಪ್ಲೇಸ್ ಯಾವ್ದು ನೋಡಿದ್ ನಾವು ಇವತ್ತು? ವಸಿಷ್ಠ ತೀರ್ಥ ಆದ್ಮೇಲೆ ಸೂರಿಮನಿ ಫಾಲ್ಸ್ ಹೋಗುದು ಅಂತ ಇತ್ತು. ಬಟ್ ಅಲ್ಲಿ ಅರ್ಧ ಹೋಗಿದ್ವಿ. ಆನ್ ದ ವೇ ಒಂದು ಬ್ರಿಡ್ಜ್ ಹತ್ರ ಯಾರೋ ಹೇಳಿದ್ರು ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ, ಬಿಕಾಸ್ ಯಾರೋ ಒಬ್ರದ್ದು ಡೆತ್ ಆಗಿದೆ ಅಂತ. ಸೊ ಮತ್ತೆ ಪ್ಲಾನ್ ಚೇಂಜ್ ಮಾಡ್ಕೊಂಡು ಇವಾಗ ನಾವು ಇಲ್ಲಿ ಬಂದಿತ್ತು. ಏನು ಈ ಸಲ ಟ್ರಿಪ್ ಎಲ್ಲ ಅಸ್ತವ್ಯಸ್ತ ಆಯ್ತು ನಮ್ದು. ಬಟ್ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಮಳೆಯಲ್ಲಿ. ನನ್ ಗಂಡನ್ಗೇನೋ ಊರಿದೆಲ್ಲ ನೆನಪಾಗ್ತಾ ಇತ್ತು, ಇಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಮಳೆ ಎಲ್ಲ ಇಲ್ಲ ಅಂತ. ಸೊ ಚೆನ್ನಾಗ್ ಅನ್ಸ್ತಲ್ವಾ? ಹೌದು ಬೇಗ. ಇವಾಗ ನಮ್ ಕತೆ ಏನಾಯ್ತು ಅಂದ್ರೆ, ಕ್ಯಾಶ್ ಯಾರು ತಂದಿಲ್ಲ. ನೆಟ್ವರ್ಕ್ ಅಂತೂ ಮಳೆಯಿಂದ ನೆಟ್ವರ್ಕೇ ಇಲ್ಲ ಇಲ್ಲಿ. ಎಲ್ಲಿ ಎಲ್ಲಾ ಕಡೆ ಯಾವ್ದಿಲ್ಲ. ಅಂದ್ರೆ ನಮಗ್ ಇವಾಗ ಮ್ಯಾಪ್ ನೋಡ್ಬೇಕು ಅಂದ್ರೂ ನೆಟ್ವರ್ಕ್ ಇಲ್ಲ. ಎಲ್ಲ ಆಫ್ಲೈನ್ ಡೌನ್ಲೋಡ್ ಮಾಡ್ಕೊಂಡ್ ಬಂದಿದ್ವಲ್ಲ, ಅದನ್ನೇ ನೋಡ್ಕೊಂಡ್ ಬಂದಿದ್ದು. ಇಲ್ಲಿ ಎಂಟ್ರಿಗೆ ಫೀಸ್ ಇದೆ 30 ರೂಪಾಯಿ ಒಬ್ರಿಗೆ. ಯಾರ ಹತ್ರನೂ ಕ್ಯಾಶ್ ಇಲ್ಲ. ಹಂಗೆ ಹೆಂಗೋ ಮತ್ತೆ ಮಾತಾಡಿ ಓನರ್ ಹತ್ರ ಅವರು ಬಿಡ್ತೀವಿ. ಬಟ್ ನೆಕ್ಸ್ಟ್ ಬಂದು ಅಲ್ಲಿ ಪಿಕಪ್ ಎಲ್ಲ ಇದೆ ಅಲ್ಲ, ಆ ವೆಹಿಕಲ್ ಹತ್ರ ಹೋಗಿ ಅವ್ರ ಜೊತೆ ಹೋಗಿ ಮತ್ತೆ ಪೇ ಮಾಡಿ ಅಂತ ಅಂದ್ರು. ಹಂಗೆ ಬಂದ್ವಿ. ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ಕಾಣಿಸ್ತಾ ಇದೆ, ತೋರಿಸ್ತೀನಿ ನಿಮಗೂ ಕೂಡ. ಇಲ್ಲಿ ಮಾತ್ರ ಇದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಎಲ್ಲ ಪ್ಲಾಸ್ಟಿಕ್ ಏನು ಯೂಸ್ ಮಾಡುವಂಗಿಲ್ಲ. ಚೆನ್ನಾಗಿದೆ ಎಲ್ಲ. ಗ್ರೀನರಿ ಮಧ್ಯೆ ಒಂದು
ದೊಡ್ಡ ಫಾಲ್ಸ್ ಎಲ್ಲ ಜಾರುತ್ತೆ ಅಂದ್ರು, ಕೇರ್ಫುಲ್ ಆಗಿ ನೋಡ್ಕೊಂಡು ತುಂಬಾ ಫೋಟೋ ಎಲ್ಲ ತಗೊಳ್ಳಿಕ್ಕೆ ಕೆಳಗಡೆ ಇಳಿಬೇಡಿ ಅಂತ. ಆಲ್ರೆಡಿ ಬಂದ್ವಿ ನೋಡಿ ಕೋಡಿಗೆ ಫಾಲ್ಸ್ ಹತ್ರ. ಒಂದು ಪುಟ್ಟದಾಗಿರೋ ಕ್ಯಾಂಟೀನ್ ಕೂಡ ಇದೆ, ನಿಮಗೆ ಜ್ಯೂಸ್, ಬಜ್ಜಿ, ಟೀ, ಕಾಫಿ ತರ ಸಿಗುತ್ತೆ ನೋಡಿ. ಇಲ್ಲಿಂದ ಕಾಣ್ತಾ ಇದೆ ವ್ಯೂ ಕೂಡ. ಹಾಗೆ ಇಳಿಯುವ ಕೆಳಗಡೆ ಆಗೋಷ್ಟು ಅದೇ ನಮ್ಮ ಜಾಗೃತೆಯಲ್ಲಿರೋ ಮಳೆ ಕೂಡ ಅಲ್ಲ ನೋಡಿ. ರೋಡ್ ಹೆಂಗಾಗಿದೆ, ಮಳೆ ಮಣ್ಣೆಲ್ಲ ಒಂಥರ ಇದಾಗಿದೆ ಅಲ್ಲ, ಜಾಗೃತಿಯಾಗಿ ನೋಡ್ಕೊಂಡು ಹೋಗ್ಬೇಕು. ಹಾಗೆ ಹೋಗಿ ನಾವು ಬೇಗ ಬೇಗ ಒಂದ್ಸಲ ವ್ಯೂ ಮುಗಿಸ್ಕೊಂಡು ಮತ್ತೆ ಬೇಗ ಬರ್ಬೇಕು. ಇದೊಂದು ಪ್ರೈವೇಟ್ ಪ್ರಾಪರ್ಟಿ ಆಗಿದೆ. ಮೋಸ್ಟ್ಲಿ ಮಳೆಗಾಲದಲ್ಲಿ ಮಾತ್ರ ಫಾಲ್ಸ್ ಇರತ್ತೆ ಕಾಣ್ತದೆ, ನಂಗೆ ಐಡಿಯಾ ಇಲ್ಲ ಏನು ಅಂತ. ಜೋರಿಗೆ ನೀರು ಆಳ ಇದೆ, ಅದಕ್ಕೆ ಹೋಗಕ್ಕಾಗಲ್ಲ. ಹೇಗಿದೆ ಗಾಳಿ? ಗಾಳಿ ಎಲ್ಲ ಎಷ್ಟು ಹೊಡೆಯುತ್ತೆ ರೊಕ್ಕ ರೊಕ್ಕ. ಮಾಡಿ ಮಾಡಿ ಈಗ ನೀರ್ ಹಾಕಿ, ನೀರು ಫಾಲ್ಸ್ ನೋಡ್ಕೊಂಡ್ ಬಂದ್ವಿ. ಅಲ್ಲಿ ಸೋಲೋ ಬೋಟ್ ಫೋಟೋ ಎಲ್ಲ ಚೆನ್ನಾಗಿದೆ. ಆಕ್ಚುಲಿ ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದು. ಸೊ ಅವ್ರಿಗೆ ಬಿಸ್ನೆಸ್ ಆಯ್ತು ನೋಡಿ, ವಾಶ್ರೂಮ್ ಎಲ್ಲ ಮಾಡ್ಕೊಂಡು ಫ್ರೀಗೆ ಮಾಡಿದ್ದಾರೆ. ಸೊ ಅಲ್ಲಿ ಎಂಟ್ರಿ ಹತ್ರ 30 ರೂಪಾಯಿ ಕೊಟ್ರೆ ಆಯ್ತು ವಾಶ್ರೂಮ್ ಇದೆ. ಮತ್ತೆ ಇನ್ನೊಂದು ಚಿಕ್ಕದು ಕ್ಯಾಂಟೀನ್ ಹಾಕಿದ್ದಾರೆ. ಸೊ ಅಲ್ಲಿ ನಮಗೆ ಏನಾದ್ರು ಬೇಕಾದ್ರೆ ಟೀ, ಕಾಫಿ, ಬಜ್ಜಿ ಈ ತರ ಪೇ ಮಾಡಿ ತಗೋಬಹುದು. ಇವಾಗ ಅದಾದ್ಮೇಲೆ ಮೇಲೆ ಆಟ ಆಡೋಕ್ ಜಾಗ ಇದೆ, ಅಲ್ಲಿ ಹೋಗ್ತಾ ಇದ್ದೇವೆ. ಬಂದು ತೋರಿಸ್ತೀನಿ. ಈಗ ನೋಡಿ ಫಾಲ್ಸ್ ಮೇಲೆ ಈ ತರ ಆಟ ಆಡ್ಲಿಕ್ಕೆ ಜಾಗ ಇದೆ, ಆಟ ಆಡ್ಬೋದು. ಒಂದ್ ಹಾರ ಆತರ ಎಲ್ಲ. ನಾನ್ ಹಿಡಿಯಲ್ಲ, ಆಲ್ರೆಡಿ ಒದ್ದೆ ಆಗಿದೆ. ನೋಡೋಣ, ಜನ ಇದಾರೆ. ಇವಾಗ ಕೋಡಿಗೆ ಫಾಲ್ಸ್ ನೋಡಿ ಬಂದಾಯ್ತಲ್ಲ ನೋಡಿ. ಅಲ್ಲಿ ನಾವು ನಮ್ ಟಿಟಿ ನಿಲ್ಸಿದ್ವಲ್ಲ, ಅಲ್ಲಿ ವ್ಯೂ ಕಾಣ್ತಿತ್ತಲ್ಲ ನೋಡಿ. ಎಲ್ಲ ಒಂದ್ ಚಿಕ್ಕದೆಲ್ಲ ದೊಡ್ಡದೇ ಜಲಪಾತ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಮೇ ಬಿ ಎಲ್ಲೋ ಒಳಗಡೆ ಕಾಡಿನ ಮಧ್ಯದಲ್ಲಿ ಇದೆ ಕಾಣ್ತದೆ. ಎಷ್ಟ್ ಚೆನ್ನಾಗಿದೆ ಅಲ್ಲ, ತುಂಬಾ ದೊಡ್ಡದಿದೆ ಕಾಣ್ತದೆ. ಮುಂದೆ ನಾವು ತಲುಪಿದ್ದು ಕೊಟ್ಟಿಗೆಹಾರ. ಅಂದ್ರೆ ಆಲ್ರೆಡಿ ಊಟದ ಟೈಮ್ ಮೀರಾಗಿತ್ತು. ಸೊ ಇಲ್ಲಿ ಬಂದು ಇಲ್ಲಿ ಚೆನ್ನಾಗಿ ಬಜ್ಜಿ ಸಿಗುತ್ತೆ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಹಾಗೆ ಬಜ್ಜಿ, ನಮ್ದು ಮಧ್ಯಾಹ್ನದ ಊಟ ಎಲ್ಲಾನು ಆಗುತ್ತಲ್ಲ. ಸೊ ಇಲ್ಲಿ ಬಂದ್ವಿ ನೋಡಿ. ಈ ತರ ಇದೆ ಚಿಕ್ಕದ ಹೋಟೆಲ್, ಮೀಡಿಯಂ ಸೈಜ್ ಹೋಟೆಲ್ ಅಂತ ಹೇಳ್ಬೋದು. ಬಜ್ಜಿ ನೋಡಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಏನ್ ಆರ್ಡರ್ ಮಾಡೋದು ಅಂತ ಡಿಸ್ಕಷನ್ ನಡೀತಾ ಇದೆ. ಬನ್ನಿ ಹೋಗಿ ಕೇಳುವ. ಏನ್ ಡಿಸೈಡ್ ಮಾಡಿದ್ರಿ?
ನಾವು ಬಂದಿದ್ದು ಈ ಹೋಟೆಲ್ಗೆ, ಶ್ರೀ ಉಡುಪಿ ಕೃಷ್ಣ ಪ್ರಸಾದ್ ಹೋಟೆಲ್. ನೋಡಿ, ಈ ಅಕ್ಕ ಒಂದ್ ಕಡೆ ನೀರ್ ದೋಸೆ ಹಾಕ್ತಿದ್ದಾರೆ, ಇನ್ನೊಂದ್ ಕಡೆ ಇನ್ನೊಂದ್ ಬೇರೆ ತರ ದೋಸೆ ಹಾಕ್ತಿದ್ದಾರೆ. ಈ ಕಡೆ ಬಜ್ಜಿನೂ ಬಿಸಿ ಬಿಸಿಯಾಗಿ ಆಗ್ತಾ ಇದೆ. ನಾವು ಏನೇನು ಆರ್ಡರ್ ಮಾಡಿದ್ದಾರೆ ಗೊತ್ತಿಲ್ಲ, ಇವರು ನೋಡ್ಬೇಕು. ಸೊ ನಾನು ಇವಾಗ ಆಯಿಲ್ ಐಟಮ್ ತಿನ್ನಲ್ಲ, ಹಾಗಾಗಿ ಬಜ್ಜಿ ಇಲ್ಲ, ನಂಗೆ ಕ್ಯಾನ್ಸಲ್. ಏನಾದ್ರು ರೈಸ್ ಐಟಮ್ ಇದ್ರೆ ತಿನ್ಬೇಕು. ಇವಾಗ ನೋಡಿ, ಅವಾಗ ನಾವು ಬಂದಾಗ ಯಾರು ಇರ್ಲಿಲ್ಲ ಹೋಟೆಲ್ ಅಲ್ಲಿ. ಇವಾಗ ನೋಡಿ ಫುಲ್ ಆಯ್ತು ಹೋಟೆಲ್. ಇವರು ಓಕೆ ಆಲ್ರೆಡಿ ಬಜ್ಜಿ ತಗೊಂಡಿದ್ದಾರೆ. ಹೀರೆಕಾಯಿ ಇಲ್ಲ, ಹೀರೆಕಾಯಿ ನೋಡಿ. ಈಗ ಹೇಳ್ಬೋದು ನಂಗೆ ಎಕ್ಸ್ಪೀರಿಯನ್ಸ್ ತುಂಬಾ ಜಾಸ್ತಿ. ಏನ್ ಕನ್ಫ್ಯೂಷನ್? ನಮ್ದು 1/2 ಏನು ಟೊಮ್ಯಾಟೊ ಬಾತ್ ಇಸ್ತಾ ಇದ್ದೇವೆ. ನಮ್ದು ಒಂದು ಪ್ಲೇಟ್ ಇಡ್ಲಿ ಮತ್ತೆ ಒಂದು ಪ್ಲೇಟ್ ನೀರ್ ದೋಸೆ ಮತ್ತೆ ಟೊಮೆಟೊ ಬಾತ್ ತಿಂದ್ವಿ. ಅದಾದ್ಮೇಲೆ ಟೀ ಕುಡಿತಾ ಇದ್ದೀವಿ. ಎಷ್ಟು ಏನು ಇಲ್ಲದಲ್ಲಿ ಒರಿಜಿನಾಲಿಟಿ ಇಲ್ವಾ? ಫ್ಲೇವರ್ ಬಂದಿಲ್ಲ. ಲೆಮನ್ ಅಲ್ಲ, ರಿಯಲ್ ಆಯ್ತಾ? ಗೊತ್ತಾಯ್ತು ಹೆಂಗಿದೆ ಅಂತ. ಆಕ್ಷನ್ ಯಾವ ಜ್ಯೂಸ್? ಇವಾಗ 2-3 ಕಡೆ ದಾರಿ ಮಿಸ್ ಮಾಡ್ಕೊಂಡು ಫೈನಲಿ ದೇವರ ಮನೆ ರೀಚ್ ಆಗಿದ್ದೇವೆ. ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತು. ನಾವು ಬಂದಾಗ ಫುಲ್ ಮೋಡ ತುಂಬಿಕೊಂಡಿತ್ತು, ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತು. ನೋಡೋಣ, ಫೋಟೋ ವ್ಯೂ 2 ಸಿಗ್ತದೆ ಇವಾಗ ನಮಗೆ ಹೋಪ್ಫುಲಿ. ಬಿಕಾಸ್ 5 ನಿಮಿಷಕ್ಕೆ ಇಲ್ಲಿ ವೆದರ್ ಚೇಂಜ್ ಆಗತ್ತೆ. ಇವತ್ತು ಹೋದ ಪ್ಲೇಸ್ ಅಲ್ಲೆಲ್ಲ ಇಲ್ಲೇ ಸ್ವಲ್ಪ ಜನ ಜಾಸ್ತಿ ಕಾಣ್ತಿರೋದು. ನಾವು ಬೇರೆ ಫಾಲ್ಸ್ ಎಲ್ಲ ಹೋದ್ವಲ್ಲ, ಅಲ್ಲಿ ಅಷ್ಟೊಂದು ಜನರೇ ಇರ್ಲಿಲ್ಲ. ನೋಡಿ, ಹೇಳಿ 1 ನಿಮಿಷ ಆಗ್ಲಿಲ್ಲ, ಅಷ್ಟು ಬೇಗ ಫಾಗ್ ಬಂತು. ಏನ್ ಯಾವಾಗ ಹೋಗತ್ತೆ ಗೊತ್ತಿಲ್ಲ, ಅದಕ್ಕೆ ವೇಟ್ ಮಾಡ್ಬೇಕು ನಾವು. ಸಲ ಕ್ಲಿಯರ್ ಆಯ್ತಲ್ಲ. ಈ ಸಲ ನಾವು ಹೋಗುವಾಗ ಎಲ್ಲ ಆಗತ್ತೆ, ಸರಿ ಆಗ್ತಿಲ್ಲ. ನಾವು ರಿಟರ್ನ್ ಬಂದಾಗ ಸರಿ ಆಗತ್ತೆ. ಅವಾಗ ಫಾಲ್ಸ್ ಹತ್ರ ಹಂಗೆ. ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾವೆ. ಕಾಣಿಸ್ತಿಲ್ಲ ಸರ್, ಅಲ್ಲಿ ಏನಿಲ್ಲ, ವ್ಯೂ ಸಿಕ್ತಿಲ್ಲ, ಫುಲ್ ಮಳೆ ಬಂದ್ಬಿಟ್ಟಿದೆ. ನೀವೇ ಸಿಕ್ತಿಲ್ಲ, ಕಾರ್ ಗುಡಿ ಕೆಳಗಡೆನೆ ಇರುತ್ತೆ. ನಮ್ದಲ್ಲ ಸರ್, ಅಲ್ಲಿ ತೋರ್ಸಿ. ಆ ಕಡೆ ಏನಿಲ್ಲ. ನೀವ್ 4 ಜನ ಮಾಡಿ. ಕ್ಲಿಯರ್ ಆಗ್ತದೆ, ಕ್ಲಿಯರ್ ಆಗ್ತದೆ. ಸರ್ ಬಿಡಿಯುತ್ತೀವಿ.
3 ಸ್ಟಾರ್ಟ್ 5 6 7 8 ಬಂಗಾರಿ ಬ್ಯಾಂಕಲ್ ಬಂಗಾರಿ ಬ್ಯಾಂಕ್ ಚಾಕ್ಲೇಟ್ ಫಸ್ಟ್ ನೀವು ಸಿಂಗಪ್ ಮಾಡ್ಕೊಂಡು ಮಾಡಿ. ಆಕ್ಚುಲಿ ಚೆನ್ನಾಗಿ ಬಂದಿಲ್ಲ, ಇನ್ನೊಂದ್ಸಲ ಮಾಡೋಣ. ರೆಡಿ 1 2 3 ಸ್ಟಾರ್ಟ್. ಬ್ಯಾಂಗಲ್ ಬಕಾರಿ ಬ್ಯಾಂಗಲ್ ಬಕಾರಿ ಬ್ಯಾಂಗಲ್ ಚಾಕ್ಲೇಟ್ ಬ್ಯಾಂಗಲ್ ಅಯ್ಯೋ ಅದು ಮಾಡ್ಲಿಲ್ಲ. ಹಾಗೆ ಫೋಟೋ ಸೆಷನ್ ಶಾರ್ಟ್ಸ್ ಎಲ್ಲ ಮಾಡ್ಸಿದ್ದು ರಾಶಿ ಡ್ಯಾನ್ಸ್ ಆಯ್ತು. ಫಾಗ್ ಹೋಗುತ್ತೆ ಬರುತ್ತೆ, ಹೋಗ್ತಾ ಇದೆ ಆ ಕಡೆ ಮತ್ತೆ ಬರ್ತಾ ಇದೆ, ಮತ್ತೆ ಫಾಗ್ ಮತ್ತೆ ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತು ನೋಡಿ, ಅದ್ ಮೇಲೆ ಹೋಗ್ಬೋದು. ಇಲ್ಲಿ ದೇವರ ಮನೆಯಲ್ಲಿ ಉಂಟಲ್ಲ, ಯಾವ ಶಾಪ್ ನೋಡಿ ಯಾವ್ದು ಕಾಣಿಸ್ತಾ ಇಲ್ಲ, ಯಾವ್ದು ಇಲ್ಲ ಕೂಡ ಇಲ್ಲಿ. ಮತ್ತೆ ಪಾರ್ಕಿಂಗ್ ರೋಡ್ ಸೈಡ್ ಇದೆ, ಎಂಟ್ರಿ ಫೀಸ್ ಏನೂ ಇಲ್ಲ. ಹಾಗೆ ನಾವು ಬಂದಿದ್ದು. ಸೊ ಇವಾಗ ಇಲ್ಲೇ ಹತ್ರದಲ್ಲಿ ಶ್ರೀ ಕಾಲ ಭೈರವೇಶ್ವರ ಸ್ವಾಮಿ ಟೆಂಪಲ್ ಇದೆ, ಸೊ ಅದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಬಂತು ಬಂತು ಇಲ್ಲಿ ನೋಡಿ ದೇವಸ್ಥಾನದ ಮುಂದೆ ಕಲ್ಯಾಣಿ ಇದೆ, ಮತ್ತೆ ಅದಕ್ಕೆ ಬಾವಿ ಕೂಡ ಮಾಡಿದ್ದಾರೆ. ಮೇ ಬಿ ದೇವಸ್ಥಾನಕ್ಕೆ ಯೂಸ್ ಮಾಡ್ಕೊಳ್ಳಿಕ್ ಬೇಕಾಗ್ತದಲ್ಲ, ಅದಕ್ಕಾಗಿ ಆಗಿರ್ಬೋದು. ಸೊ ಇಲ್ಲಿ ನೋಡ್ಕೊಂಡು ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗುವ. ಇದೆ ನೋಡಿ ದೇವಸ್ಥಾನ. ಸೊ ತುಂಬಾ ಹಳೆ ದೇವಸ್ಥಾನ ಇದು. ಇಲ್ಲಿಗೆ ನಮ್ಮ ಟ್ರಿಪ್ ಮುಗೀತು. 2 ದಿನದ ಚಿಕ್ಕ ಟ್ರಿಪ್ ಕ್ವಿಕ್ ಆಗಿ ಆಯ್ತು. ಸೊ ಇನ್ನು ನಾವು ಬೆಂಗಳೂರಿಗೆ ಹೊರಡಬೇಕು, ಮತ್ತೆ ಬ್ಯಾಕ್ ಟು ನಾರ್ಮಲ್ ಲೈಫ್. ಸೊ ಕೊನೆಗೆ ನಮ್ದು ಊಟ ಆಗ್ಬೇಕಲ್ಲ, ರಾತ್ರಿ ಊಟ. ನಾವು ಬಂದಿದ್ದು ವೈಭವ್ ಆಂಧ್ರ ರುಚಿಲು, ಇದು ನಾನ್ ವೆಜ್ ವೆಜ್ 2 ಇತ್ತು. ಸೊ ಇಲ್ಲಿ ಬಂದ್ವಿ. ನೋಡಿ ಏನೇನ್ ಆರ್ಡರ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ತಿಂದ್ವಿ ಆಕ್ಚುಲಿ. ನೋಡಿ ಸ್ವಲ್ಪ ಜಾಸ್ತಿ ಟ್ರಿಪ್ ಸೂಪರ್ ಆಗಿ. ಅಯ್ಯೋ ರಾಜ, 1 ವರ್ಡ್ ಆನ್ಸರ್ ಅಲ್ಲ ಬ್ರೋ, ಹೇಳು ಸ್ವಲ್ಪ ಎಲಾಬರೇಟ್ ಮಾಡಿ. ಅದು ಸ್ವಲ್ಪ ಆಫ್ ಮಾಡಿ. ಇಲ್ಲಿ ನೋಡಿ ಸುಪ್ರಿಯಾ, ಸೌಮ್ಯ. ಸರ್ ವಿಡಿಯೋ ಬೇಡ ಸರ್, ತಿನ್ನು ಅಕ್ಕ. ಇವನನ್ನ ವಿಡಿಯೋ ಮಾಡಾಕಿ. ಅವ್ರು ಬೇಡಪ್ಪ ಪಾಪ.
ಸೊ ಇಲ್ಲಿಗೆ ನಮ್ಮ 2 ದಿನದ ಟ್ರಿಪ್ ಮುಗಿಯಿತು. ಇವಾಗ ಬೆಂಗಳೂರು ರೀಚ್ ಆದ್ವಿ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಅದನ್ನು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.